ಗಾಯ್ಸ್, ಆದಿಚುಂಚನಗಿರಿಗೆ ಎಂಟ್ರಿ ಆದ್ವಿ. ಸೊ ಗಾಯ್ಸ್, ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೊ ಗಾಯ್ಸ್ ನೋಡಿ, ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇನ್ನೂ ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಕರೆಕ್ಟಾಗಿ ಊಟದ ಟೈಮ್ಗೆ ಬಂದಿದ್ದೀವಿ ನಾವು. ಸೊ ಗಾಯ್ಸ್, ಈಗ ದರ್ಶನ ಎಲ್ಲ ಮುಗೀತು. ನಾನು ಫಸ್ಟ್ ಟೈಮ್ ಬಂದಿರೋದು ಕಾಲಭೈರೇಶ್ವರ ಟೆಂಪಲ್ ಅಂತ. ಸೊ ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಸ್ಟೆಪ್ಸ್ ನೋಡಿ. ಸೊ ಗಾಯ್ಸ್ ನೋಡಿ, ಇದೇ ಕಾಲಭೈರೇಶ್ವರ ಟೆಂಪಲ್ಲು. ತುಂಬ ಚೆನ್ನಾಗಿದೆ. ಸೊ ಇಲ್ಲೊಂದು ಟೆಂಪಲ್ ಇದೆ, ಏನು ಸಖತ್ತಾಗಿದೆ ಗೊತ್ತಾ. ಕೆತ್ತಿರೋದು ನೋಡೋಕ್ಕೆ ತುಂಬ ಚೆಂದ, ಸೂಪರಾಗಿದೆ. ಸೊ ಇಲ್ಲೊಂದು ಗಣೇಶಂದು ವಿಗ್ರಹ ಇದೆ, ಅದನ್ನು ಸುಧಾ ಕೆತ್ತಿರೋದು ತುಂಬ ಚೆನ್ನಾಗಿದೆ. ದೊಡ್ಡದೇ, ಸಿಕ್ಕಾಪಟ್ಟೆ ದೊಡ್ಡದು, ಸೂಪರಾಗಿದೆ ಗಣೇಶ ಮಾತ್ರ. ಗೈಸ್ ನೋಡಿ, ಸ್ಟೆಪ್ಸ್ ಇದೆ. ಇದ್ರ ಮೇಲ್ಗಡೆ ಹೋದರೆ ಇನ್ನೊಂದು ಟೆಂಪಲ್ ಇದೆ. ಯಾವ ಟೆಂಪಲ್ ಅದಿರೋದು? ಶಿವನ ಟೆಂಪಲ್ ಇದೆ. ಗುಹೆ ಒಳಗಡೆ ಶಿವ ಇರೋದು. ಸೊ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೇನೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇಲ್ಲಿ ಪ್ರಸಾದ ಅಂತ ಅಂದ್ಬಿಟ್ಟು ನಾವು ಪೂರಿ ಉಂಡೆ ತೊಗೊಂಡ್ವಿ. ಸೊ 30 ರೂಪೀಸ್ ಏನೋ. ಸೊ ಈಗ ತಿಂತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿನ್ನಬೇಕು, ಸೊ ಅದಕ್ಕೋಸ್ಕರ. ಸೊ ಗಾಯ್ಸ್, ಪ್ರಸಾದ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. 3:15 ಆಗಿದೆ. ಸೊ ಅಷ್ಟೇನು ಬಿಸಿಲಿಲ್ಲ, ಸ್ವಲ್ಪ ಮೋಡನೇ ಇದೆ. ಬಟ್ ಊಟನೂ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಮಸೊಪ್ಪು ಸಾಂಬಾರು ಮಾಡಿದರು, ತುಂಬ ಚೆನ್ನಾಗಿತ್ತು. ಪ್ರಸಾದ ತಿನ್ಕೊಂಡೀಗ ಹೊರಡ್ತಾ ಇದ್ದೀವಿ ಮೈಸೂರು ಕಡೆಗೆ. ಟೆಂಪಲ್ ಹತ್ರನೇ ಫಿಶ್ ಅಕ್ವೇರಿಯಂ ಇದೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಬಂದು 5 ರೂಪೀಸು ಒಬ್ಬರಿಗೆ. ಎಲ್ಲ ಥರ ಫಿಶ್ಶು ನೋಡ್ಬೋದು. ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಟೈಮ್ ಬಂದು 5:30 ಆಗಿದೆ. ಸೊ ನಾನು ರಕ್ಷಾ ಬಂಧನ ದಿನ ನಮ್ಮ ಅಣ್ಣಂಗೆ ನಾನು ರಾಖಿ ಕಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕಟ್ತಾ ಇದ್ದೀನಿ. ಸೊ ಗೈಸ್, ರಕ್ಷಾ ಬಂಧನ ದಿನ ನಾವು ಕಟ್ಟೋಕ್ಕಾಗಲಿಲ್ಲ, ಯಾಕೆ ಅಂದರೆ ಅವರು ಕೂಡ ಬ್ಯುಸಿ ಇದ್ದರು. ನಾವು ಬಂದರು ಇವನಂತ ನಮ್ಮ ಅಣ್ಣ ಬರಲಿಲ್ಲ, ಅದಕ್ಕೆ ಇವಾಗ ಬಂದಿದ್ದಾನೆ. ಅದಕ್ಕೆ ಇವತ್ತು ಕಟ್ಟಿದೆ ನಾನು. ರಾಖಿ ಹಬ್ಬ ಎಲ್ಲ ಮುಗೀತು. ಇವಾಗ ಬಂದು ಫಿಲಮ್ಗೆ ಹೋಗ್ತಾ ಇದ್ದೀವಿ. ಯಾವ ಫಿಲಮ್ ಅಂತ? ಸುಲೋಚನಾ ಅಲ್ಲಪ್ಪ, ಸೂಫ್ರಮ್ ಸೋ. ಫುಲ್ ನೇಮ್ ಸುಲೋಚನಾ. ಸೂ ಫ್ರಮ್ ಸೋ. ಈ ಮೂವಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮೂವಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ನಾವು ಫಸ್ಟ್ ಟೈಮ್ ಹೋಗ್ತಾ ನಾನು ಫಸ್ಟ್ ಟೈಮ್ ಅಲ್ಲ, ಇವರು ತುಂಬ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಅಣ್ಣ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಹೋಗ್ತಾ ಇರೋದು ಮೂವಿಗೆ. ಸೊ ಗೈಸ್, ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಸೊ ಫಿಲಮ್ ಮಾತ್ರ ತುಂಬ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಸೆಕೆಂಡ್ ಟೈಮ್ ಹೋಗಿರೋದು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿದೆ ಅಂತ. ಸೊ ನನ್ನ ಹಸ್ಬೆಂಡ್ ಬಂದು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂತ ನಮ್ಮ ಬ್ರದರ್ನ ಹೋಗಿದ್ದಾರೆ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.